ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ಈ ದಿನ ಲಾಗ್ನ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎದ್ದ ತಕ್ಷಣ ಬೆಡ್ಡೆಲ್ಲ ಕ್ಲೀನ್ ಮಾಡೋದ್ರ ಮೂಲಕ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಏಕೆ ಅಂದರೆ ನಿಮ್ಮ ಕಮೆಂಟ್ಸು, ಲೈಕ್ಸು, ಹಾಗೆ ಒಬ್ಬೊಬ್ಬರು ಸಬ್ಸ್ಕ್ರೈಬರ್ಸ್ ಇವತ್ತು ಒಬ್ಬರು ಜಾಸ್ತಿ ಒಬ್ಬರು ಜಾಸ್ತಿ ಆಗಿದ್ದಾರೆ, ಇನ್ನೊಬ್ಬರು ಸಬ್ಸ್ಕ್ರೈಬರ್ಸ್ನ ಜಾಸ್ತಿ ಆದಾಗೆ ನಮಗೂ ಅದನ್ನು ನೋಡಿದಾಗ ಇನ್ನೂ ವಿಡಿಯೋ ಮಾಡಬೇಕು, ಹಾಗೆ ಡೈಲಿ ಅಪ್ಲೋಡ್ ಮಾಡಬೇಕಪ್ಪ ಅಂತ ಒಂದು ಹುಮ್ಮಸ್ಸು ಬರುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಮಾರ್ನಿಂಗ್ ಬೇಗ ಎದ್ದ ತಕ್ಷಣ ಬೆಡ್ಡೆಲ್ಲ ಕ್ಲೀನ್ ಆದಮೇಲೆ ಮೇಲೆ ಬಂದೆ. ಸ್ವಲ್ಪ ಟೆರೆಸ್ನೂ ಸಹ ಕ್ಲೀನ್ ಮಾಡಿಬಿಡೋಣ ಅಂತ. ಬಟ್ ತುಂಬಾ ಮಳೆ ಇತ್ತು. ಏಕೆಂದರೆ ನೋಡಿ, ಈ ಥರ ಹೂವು ಎಲ್ಲ ಬಿದ್ದಿರುತ್ತೆ. ಅದೆಲ್ಲ ಹಾಗೆ ಇದ್ದರೆ ಕೆಲವೊಮ್ಮೆ ಮೋರಿಗಳೆಲ್ಲ ಕಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೀಟಾಗೂ ಕಾಣಿಸೋದಿಲ್ಲ. ಆ ಕಾರಣಕ್ಕೆ ನಾನು ಮಾರ್ನಿಂಗ್ ಯಾವಾಗ ಫ್ರೀ ಇರ್ತೀನಿ ಆಗ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಿಂಗ್ಸ್ ಇದೆ ಅಂತ ಇಲ್ಲ, ಯಾವಾಗ ಫ್ರೀ ಇರ್ತೀನಿ ಆಗ ನಾನು ಹೋಗಿ ಟೆರೆಸ್ನ ಸಹ ಕ್ಲೀನ್ ಮಾಡ್ಕೋತಿದ್ದೆ. ಬಟ್ ಅವತ್ತು ನೈಟ್ ತುಂಬ ಮಳೆ ಬಂದಿದ್ದರಿಂದ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ನೋಡಿ, ಎಲ್ಲ ಕಡೆ ಬಿಟ್ಟಿದ್ದೆ. ಹಾಗೆಯೇ ಇಡೀ ರಾತ್ರಿ ಮಳೆ ಬಂದಿತ್ತು ಚೆನ್ನಾಗಿ. ಆ ಕಾರಣಕ್ಕೆ ಟೆರೆಸ್ನ ಕ್ಲೀನ್ ಮಾಡೋಕ್ಕಾಗ್ದಿರ ನೋಡಿ, ಎಲೆಗಳೆಲ್ಲ ಬಿದ್ದು ಹೇಗೆ ಒಣಗಿರುತ್ತೆ. ಅದೆಲ್ಲ ಹಾಗೇನೆ ಗಲೀಜು ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಕ್ಲೀನ್ ಮಾಡೋಕ್ಕೆ ಬಂದೆ. ಬಟ್ ಆಗಲಿಲ್ಲ ಆ ಕೆಲಸ. ಇಷ್ಟು ದಿನ ನನಗೆ ಯಾವುದೇ ಒಂದು ರೋಸ್ ತೊಗೊಂಬಂದ್ರೂ ಅದು ಬರ್ತಾನೆ ಇರಲಿಲ್ಲ. ರೋಸ್ ಚೆನ್ನಾಗಿ ಬರಬೇಕು ಅಂತ ಅಂದರೆ ಈ ವಿಡಿಯೋದಲ್ಲಿ ನಿಮಗೊಂದು ಟಿಪ್ ಕೊಡ್ತಾಯಿದ್ದೀನಿ. ಪ್ಲ್ಯಾಂಟ್ಸ್ ತಗೋತಿರಲ್ಲ ಅವ್ರ ಹತ್ರನೇ ರೋಸ್ ಮಿಕ್ಸ್ ಅಂತ ಒಂದು ಸಿಗುತ್ತೆ. ಅದನ್ನು ತೊಗೊಂಬಂದು ಮಣ್ಣಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದೊಂಥರ ಗೊಬ್ಬರ ಥರ ಬಟ್ ಇದಕ್ಕೆ ರೋಸ್ ಪ್ಲ್ಯಾಂಟ್ಗೆ ಅಂತಲೇ ಮಾಡಿರ್ತಾರೆ, ರೋಸ್ ಮಿಕ್ಸ್ ಅಂತ. ಅದನ್ನು ತಂದು ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಹೂವು ಸ್ವಲ್ಪ ಅದೊಂದು ಫ್ಲವರ್ ಅಂತಾರೆ, ಇದು ಶಂಖಪುಷ್ಪ, ಮತ್ತು ಇನ್ನೊಂದದು ಕಾಸಿ ಕಣಗ್ಲು ಅಂತಲೇ ಹೇಳ್ತಾರೆ. ಒಬ್ಬೊಬ್ಬರ ಕಡೆ ಒಂದೊಂದು ಹೇಳ್ತಾರೆ ನೋಡಿ. ಆ ಥರದ್ದು ಫ್ಲವರು ಎಲ್ಲ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಅದು ಶಂಖಪುಷ್ಪ ಅಲ್ಲ, ಇನ್ನೊಂದು ತೊಗೊಂಡಿದ್ನಲ್ಲ ಕಣಗ್ಲು, ಅದು ಫ್ಲವರು. ಅದೆರಡೂ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಈ ದಿನ ಬೆಳಿಗ್ಗೆ ಬಿಸಿ ನೀರು ಹನಿ ತೊಗೋತೀವಲ್ಲ, ಅದ್ರ ಜೊತೆ ಇದನ್ನು ಒಂದು ಡ್ರಿಂಕಾಗಿ ತಗೊಳ್ಳೋಣ ಅಂತ ಡೈಲಿ ಒಂದೊಂದು. ಏಕೆಂದರೆ ಅದರಲ್ಲೂ ತುಂಬಾ ಶಂಖಪುಷ್ಪದಲ್ಲಿ ಆಗಿರ್ಬೋದು, ಹಾಗೆ ಇನ್ನೊಂದು ತುಂಬಾ ಹೆಲ್ತ್ ಬೆನಿಫಿಟ್ ಇರುತ್ತೆ. ಹಾಗಾಗಿ ಸ್ವಲ್ಪ ನೀರಿಗೆ ತುಂಬ ಕುಡಿಯೋದಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ನೀರಿಗೆ ತಗೊಂಡು ನಾನು ಆ ದಿನ ಮಾರ್ನಿಂಗ್ ತೊಗೊಂಡಿದ್ದು. ಇನ್ನೊಂದು ಫ್ಲವರ್ ಇತ್ತಲ್ಲ, ಅದ್ರ ಬಗ್ಗೆ ಹೇಳಬೇಕು. ಏಕೆಂದರೆ ಅದು ಕ್ಯಾನ್ಸರ್ ಕಾಯಿಲೆಗೆ ಸಹ ತುಂಬಾ ಒಳ್ಳೆಯದಂತೆ, ನನಗೂ ಯಾರೋ ಹೇಳಿದ್ರು. ಸೊ ಹೆಲ್ತ್ಗೆ ಒಳ್ಳೆಯದಾದರೆ ಯಾವಾಗಾದರೂ ಒಂದೊಂದ್ಸರಿ ತಗೊಳ್ಳೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಇವತ್ತು ಬೆಳಗಿನ ಡ್ರಿಂಕ್ ಶಂಖಪುಷ್ಪ ಮತ್ತು ಅದು ಕಾಸಿ ಕಣಗ್ಲುವಿಂದು ನೀರಾಗಿತ್ತು. ಆನಂತರ ನೀರೆಲ್ಲ ಆದ ನಂತರ ನಾನಿಲ್ಲಿ ಪುರಿ ಇತ್ತು, ಮಂಡಕ್ಕಿ ಅಂತಿದ್ರೆ ಕಡಲೆ ಪುರಿ ಇದ್ದಿದ್ದರಿಂದ ನಾನು ಅದನ್ನೇ ಚಿತ್ರಾನ್ನ ಥರ ಮಾಡ್ತೀವಲ್ಲ, ಒಗ್ಗರಣೆ ಹಾಕ್ಬಿಟ್ಟು ತಿಂಡಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಎಣ್ಣೆ, ಕಡಲೆಬೇಳೆ ಸೇಮ್ ಚಿತ್ರಾನ್ನ ಥರನೇ. ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ. ರೈಸ್ ತಿಂದ್ವಿ ಅಂತ ಆಗಲ್ಲ, ಒಂಥರ ಡಿಫ್ರೆಂಟಾಗಿರುತ್ತೆ, ಲೈಟಾಗಿರುತ್ತೆ ಹೊಟ್ಟೆಗೆ. ಸೊ ಪುರಿ ತೊಗೊಂಡು ಅದನ್ನು ತೊಳ್ಕೊಬೇಕು. ಅದರಲ್ಲೂ ಪುರಿನ ಮಾಡೋದೇ ಕೆಂಡದಲ್ಲಿ ಆಗಿರೋದ್ರಿಂದ ಅದು ತುಂಬಾ ಧೂಳಿರುತ್ತೆ. ಹಾಗಾಗಿ ತೊಳ್ಕೊಂಡು ಹಾಕೋದ್ರಿಂದ ನೋಡಿ ಎಷ್ಟು ಗಲೀಜಿದೆ ಆ ಪುರಿಯಲ್ಲಿ ಅಂತ
ನೀರೆಲ್ಲ ಹೆಂಗೆ ಗಲೀಜು ಕಾಣಿಸ್ತಾ ಇದೆಯಲ್ಲ, ಅದು ಮಣ್ಣು ಥರನೇ ಇರುತ್ತೆ. ಸೊ ಪೂರಿ ಈಗ ಉಪ್ಪು, ಹುಳಿ ಮತ್ತು ತೆಂಗಿನಕಾಯಿ ಹಾಕಿದ್ಮೇಲೆ ಒಗ್ಗರಣೆ, ಪುರಿ ಉಸ್ಲಿ ರೆಡಿ ಆಯಿತು. ಪುರಿ ಉಸ್ಲಿ ಎಲ್ಲ ತಿಂದು ಆದ ನಂತರ ಇವತ್ತು ಡೈರೆಕ್ಟ್ ನಾನು ಹೊರಟಿದ್ದು ಒಂದು ಬಾತ್ರೂಮ್ ಕ್ಲೀನ್ ಮಾಡೋ ಕೆಲಸ ಇತ್ತು. ಡೀಪ್ ಕ್ಲೀನಿಂಗ್. ನಾರ್ಮಲ್ ಕ್ಲೀನಿಂಗ್ ಆದರೆ 3 ಬಾತ್ರೂಮ್ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಆಗಾಗಲೇ. ಬಟ್ ಡೀಪ್ ಕ್ಲೀನಿಂಗ್ ಇದ್ದಾಗ ನಾನು ಒಂದೊಂದೇ ಬಾತ್ರೂಮ್ನ ಕ್ಲೀನ್ ಮಾಡ್ಕೋತೀನಿ. ಫಸ್ಟ್ ಎಲ್ಲ ತೆಗೆದ್ಬಿಟ್ಟು ಬಾತ್ರೂಮಲ್ಲಿ ಏನೇನು ಥಿಂಗ್ಸ್ ಇರುತ್ತೆ ಎಲ್ಲ ತೆಗೆದು ಆಚೆ ಇಟ್ಟು ನಾನು ಕ್ಲೀನ್ ಮಾಡ್ಕೋತೀನಿ. ಮೊದಲು ಟ್ಯಾಪು, ಸಿಂಕ್ ಮೇಲ್ಗಡೆ ಪಾರ್ಟ್ನ ಕ್ಲೀನ್ ಮಾಡಿಕೊಂಡು ಆ ನಂತರ ಗೋಡೆಗಳಿಗೆಲ್ಲ ನೀರನ್ನ ಹಾಕ್ಕೊಂಡು, ಏಕೆಂದರೆ ಅದು ಏನಾರು ಕಚ್ಕೊಂಡಿದ್ರೆ ನೆನ್ಕೊಳ್ಬೇಕಲ್ಲ, ಹಾಗಾಗಿ ಅದಾದಮೇಲೆ ಸ್ವಲ್ಪ ಬಕೆಟ್ಗೆ ಸೋಪಿನ ಪುಡಿನೂ ಸಹ ಹಾಕ್ಕೊಂಡು ಆ ನೀರನ್ನು ಹಾಗೆ ಸ್ಪ್ರೆಡ್ ಮಾಡಿ ಆಮೇಲೆ ಬ್ರಷ್ ಮಾಡ್ಕೊಂಬರೋದ್ರಿಂದ ಬೇಗನೆ ಆಗುತ್ತೆ ಕೆಲಸ. ಸೊ ನೀವೆಲ್ಲ ಹೇಗೆ ಡೀಪ್ ಕ್ಲೀನಿಂಗ್ ಮಾಡ್ತೀರಾ ಅನ್ನೋದನ್ನು ಒಂದು ಕಮೆಂಟ್ ಮೂಲಕ ತಿಳಿಸಿ. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಲಿ. ಹಾಗೆ ಯಾವುದೇ ಒಂದು ಬಾತ್ರೂಮ್ ಇರ್ಬೋದು, ಯಾವಾಗಲೂ ಕ್ಲೀನಾಗಿರಬೇಕು ಅಂತಂದರೆ ನಾವು ಈ ಥರ ಬ್ರಷ್ ಮಾಡಿ ಮತ್ತೆಲ್ಲ ನೀರು ಹಾಕಿ ಮತ್ತೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಟ್ಟು ಹೋಗ್ಬಿಡ್ತೀವಿ. ಮತ್ತು ಅದು ಒಂದೊಂದು ಮಚ್ಚೆ ಥರ ನೀರಿಂದು ಹಾಗೆ ನಿಂತಿರುತ್ತೆ. ಸೊ ಸ್ವಲ್ಪ ಸಾಲ್ಟ್ ವಾಟರ್, ಸ್ವೀಟ್ ವಾಟರ್ ಆದರೆ ನನಗೆ ಅಂಥ ಪ್ರಾಬ್ಲಮ್ ಅನಿಸಲ್ಲ. ಸಾಲ್ಟ್ ವಾಟರ್ ಆದರೆ ಮಚ್ಚೆ ಹಾಗೇ ಉಳಿದ್ಬಿಡುತ್ತೆ. ಹಾಗೆ ಆದ್ದರಿಂದ ಈ ಥರ ಎಲ್ಲ ಕ್ಲೀನ್ ಮಾಡಿ ಆದ ಮೇಲೆ ಬ್ರಷ್ ಮಾಡಿ ಎಲ್ಲ ಅದನ್ನು ನೀಟಾಗಿ ಡ್ರೈ ಕ್ಲಾತಿಂದ ಪ್ರತಿಯೊಂದು ಟ್ಯಾಪ್ ಇರ್ಬೋದು, ಸಿಂಕ್ ಇರ್ಬೋದು, ಹಾಗೆ ವಾಲ್ಗಳು ಎಲ್ಲನೂ ಡ್ರೈ ಮಾಡೋದರಿಂದ ಆ ಒಂದು ಪ್ರಾಬ್ಲಮ್ಸ್ ಇರೋದಿಲ್ಲ. ಹಾಗೆ ನೀವೇನಾದ್ರೂ ಸ್ಟೀಲ್ ಶವರ್ ಹಾಕ್ಸಿದ್ರೆ ಮಸ್ಟ್ ಆ್ಯಂಡ್ ಶುಡ್ ಅದು ಶವರ್ ಆದಮೇಲೆ ಡ್ರೈ ಒಂದು ಕ್ಲಾತಿಂದ ಅದನ್ನು ಡ್ರೈ ಮಾಡೋದ್ರಿಂದ ಈ ಸ್ಟೀಲ್ದು ಶವರ್ ಎಲ್ಲ ತುಕ್ಕಿಡಿಯುತ್ತಲ್ಲ, ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಆ ನಂತರ ಒಂದು ಉದ್ದನೆದು ಬ್ರಷ್ ತಗೊಂಡಿದ್ದೀನಿ. ಈ ಥರದ್ದು ನಾವು ವಾಲ್ಗೆ ಟೈಲ್ಸ್ ಹಾಕ್ತಿರೋದ್ರಿಂದ ಮೇಲ್ಗಡೆ ಎಲ್ಲ ಸಿಗೋದಿಲ್ಲ. ಹಾಗೆ ಕೆಳಗಡೆ ಇದು ಫ್ಲೋರ್ ಸಹ ಉಜ್ಜಲಿಕ್ಕೆ ಎಂಥ ವಯಸ್ಸಾದವ್ರು ಸಹ ತಮ್ಮ ರೂಮ್ ಈ ಥರ ಎಲ್ಲ ಉದ್ದನೆ ಬ್ರಷ್ ಎಲ್ಲ ಇದ್ದರೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಬ್ರಷ್ ಮಾಡಲಿಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ. ಇದು ಇಲ್ಲಿ ನೋಡಿ, ನಾನು ಹೇಳಿದಾಗೆ ಅದನ್ನೆಲ್ಲನೂ ಸಹ ಫುಲ್ ಈ ಥರ ಮಾಪ್ ಇಟ್ಕೊಂಡು ಕ್ಲೀನ್ ಮಾಡ್ಕೋತೀನಿ. ಆನಂತರ ಪ್ರತಿಯೊಂದನ್ನು ಸಹ ಇಲ್ಲಿ ಹಾಗೆ ಒರೆಸ್ಕೋತಾ ಇದ್ದೀನಿ. ಸೊ ಇದು ನನ್ನ ಬಾತ್ರೂಮ್ ಡೀಪ್ ಕ್ಲೀನಿಂಗ್ ಆಗಿರುತ್ತೆ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.